ಉಜಿರೆಯ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದಲ್ಲಿ 66ನೇ ವರ್ಷದ ಶ್ರೀರಾಮ ನಾಮ ಸಪ್ತಾಹ ಜಾತ್ರಾ ಮಹೋತ್ಸವ ಹಾಗೂ ಮಹಾಬ್ರಹ್ಮರಥೋತ್ಸವ ಮಾರ್ಚ್ 20ರಿಂದ ಮಾರ್ಚ್ 27ರವರೆಗೆ ವೈಭವದಿಂದ ನಡೆಯಲಿದೆ. ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯ ದಿವ್ಯ ಸ್ಮರಣೆಯೊಂದಿಗೆ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮಾರ್ಚ್ 20ರಂದು ಬೆಳಗ್ಗೆ 9:30ಕ್ಕೆ ಶ್ರೀರಾಮ ತಾರಕ ಯಂತ್ರ ಸಪ್ತಾಹ ಹಾಗೂ ಜಾತ್ರೋತ್ಸವ ಉದ್ಘಾಟನೆ ನಡೆಯಲಿದೆ. ಅದೇ ದಿನ ಸಿದ್ಧಿವಿನಾಯಕ ಹಾಗೂ ಕ್ಷೇತ್ರಪಾಲ ಗಣಪತಿ ದೇವರ ಬಲಿ ಉತ್ಸವವೂ ನಡೆಯಲಿದೆ. ಇನ್ನು ಮಾರ್ಚ್ 21ರಿಂದ ಮಾರ್ಚ್ 26ರವರೆಗೆ ಪ್ರತಿದಿನ ವಿವಿಧ ದೇವರ ಉತ್ಸವಗಳು, ರಜತ ಪಲ್ಲಕ್ಕಿ ಉತ್ಸವ, ಪುಷ್ಪ ರಥೋತ್ಸವ, ಚಂದ್ರಮಂಡಲ ರಥೋತ್ಸವ, ಬೆಳ್ಳಿ ರಥೋತ್ಸವ ಹಾಗೂ ಹನುಮಾನ್ ರಥೋತ್ಸವಗಳು ನಡೆಯಲಿದೆ. ಮಾರ್ಚ್ 27ರಂದು ಬೆಳಿಗ್ಗೆ ಶ್ರೀರಾಮ ತಾರಕ ಯಂತ್ರ ಯಜ್ಞ ಮಂಗಳ ಕಾರ್ಯಕ್ರಮ ನಡೆಯಲಿದ್ದು, ಮಧ್ಯಾಹ್ನ ಪಲ್ಲಕ್ಕಿ ಉತ್ಸವ ಹಾಗೂ ರಾತ್ರಿ ಮಹಾಬ್ರಹ್ಮೋತ್ಸವ ವೈಭವದಿಂದ ನಡೆಯಲಿದೆ. ದಕ್ಷಿಣದ ಅಯೋಧ್ಯೆ ಎಂದೇ ಪ್ರಸಿದ್ಧಿ ಪಡೆದಿರುವ ಉಜಿರೆ ಶ್ರೀರಾಮ ಕ್ಷೇತ್ರದಲ್ಲಿ ಈ ಅವಧಿಯಲ್ಲಿ ಅಹೋರಾತ್ರಿ ಶ್ರೀರಾಮ ತಾರಕ ಮಂತ್ರ ಭಜನೆ ನಡೆಯಲಿದೆ ಎಂದು ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿಯ ಶಿರಸಿ ವಿಭಾಗೀಯ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ತಿಳಿಸಿದ್ದಾರೆ. ನಾವು ಸಂಘಟಿತರಾದಲ್ಲಿ ನಾವೆಲ್ಲರೂ ಕೂಡ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಪ್ರಬುದ್ಧರಾದಲ್ಲಿ ನಮ್ಮ ಇಡೀ ಜೀವನಕ್ಕೆ ಒಂದು ಅರ್ಥ ಬರ್ತದೆ. ನಮ್ಮ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೂ ಕೂಡ ಹೊಸ ಭವಿಷ್ಯ ಸಿಗ್ತದೆ. ಈ ಸಮಾಜದಲ್ಲೂ ಕೂಡ ಉನ್ನತ ಸ್ಥಾನಮಾನದಲ್ಲಿ ಮತ್ತು ಘನತೆ ಗೌರವದಿಂದ ಬಾಳಿ ಬದುಕಲಿಕ್ಕೆ ಆಗ್ತದೆ. ಆ ಕಾರಣಕ್ಕಾಗಿ ನಾವು ಗುರುಪೀಠದ ಪರಂಪರೆಯಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಈ ತರ ಹೆಜ್ಜೆಯನ್ನು ಇಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ರೀತಿಯ ಸಂಘಟನೆಗಳು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ವ್ಯಾಪ್ತಿಯಲ್ಲಿ ಈ ಪ್ರಕ್ರಿಯೆ ನಡೀತಾ ಇದೆ. ವಿಶೇಷವಾಗಿ ನಮ್ಮ ಶಾಸಕರಾದಂಥ ಸಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರು, ನಮ್ಮ ಸಮಾಜದ ಅಧ್ಯಕ್ಷರು ಆದಂಥ ಶ್ರೀಯುತ ಭೀಮಣ್ಣ ನಾಯಕ್ ಅವರೇ ಆ ಟ್ರಸ್ಟಿಯ ಮಠದ ಒಬ್ಬರು ಟ್ರಸ್ಟಿ ಅಂತ ಹೇಳೋದು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅವರನ್ನು ಕೂಡ ಇಲ್ಲದಿದ್ದರೆ ಅದು ಸುಲಭ ಇಲ್ಲ. ಒಂದು ಜಾಗತಿಕ ವ್ಯಾಪ್ತಿಯ ಮಠಕ್ಕೆ ಒಬ್ಬರು ಟ್ರಸ್ಟಿಗಳಾಗ್ತಾರೆ ಅನ್ನೋದು ಹೆಮ್ಮೆ. ಅದನ್ನ ಕೇವಲ ಸ್ವಾಮಿಗಳು ತೀರ್ಮಾನ ಮಾಡೋದಲ್ಲ, ಅಲ್ಲಿರುವಂಥ ಎಲ್ಲ ಪ್ರಾಜ್ಞರು, ಹಿರಿಯರು, ಹಿಂದಿನಿಂದ ಮಠವನ್ನು ನಡೆಸ್ಕೊಂಡು ಬಂದಂಥ ಎಲ್ಲ ಗಣ್ಯರು ಕೂತು ತೀರ್ಮಾನ ಮಾಡಿದಂಥ ವಿಚಾರ. ಅದಕ್ಕಾಗಿ ನಮ್ಮ ಶಾಸಕರು ಕೂಡ ಭೀಮಣ್ಣ ನಾಯಕ್ ಅವರು ಕೂಡ ಅದರ ಒಬ್ಬರು ಟ್ರಸ್ಟಿಗಳಾಗಿರೋದ್ರಿಂದ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ವಿಶೇಷವಾಗಿ ಮಾಡಬೇಕು ಅಂತ, ನಾವು ಭಾಗವಹಿಸಬೇಕು ಅಂತ ನಾವೆಲ್ಲ ಸಮಾಜದವರು ತೀರ್ಮಾನ ಮಾಡಿ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ.